ಉಪಸಮರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತದ್ದು ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಎರಡೂ ಕ್ಷೇತ್ರಗಳಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಇವತ್ತು ಗದ್ದುಗೆ ಹಿಡಿಯುವುದಕ್ಕೆ ನಾಯಕರು ಅಂತಿಮ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕೊನೆಯ ದಿನ ಆಗಿರೋದ್ರಿಂದ ಸಿಎಂ ಹಾಗೂ ಡಿಸಿಎಂ ಹೈ ವೋಲ್ಟೇಜ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಮತದಾರ ಪ್ರಭುವನ್ನ ಸೆಳೆಯುವುದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ. ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ರೂಪಿಸ್ತಾ ಇರುವಂತದ್ದು. ಉಪಸಮರ ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆ ಕೂಡ ಹೌದು. ಯಾಕೆ ಅಂತಂದ್ರೆ ಆಡಳಿತಾರೂಢ ಪಕ್ಷ. ಸೊ ಹಾಗಾಗಿ ಆಡಳಿತಾರೂಢ ಪಕ್ಷ ಆಗಿರೋದ್ರಿಂದ ಅಥವಾ ಸರ್ಕಾರ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದಾಗಿ ಈ ಉಪಚುನಾವಣೆಯನ್ನು ಗೆದ್ರೆ ತಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೀವಿ, ಹಾಗಾಗಿ ಜನ ಒಪ್ಪಿತವಾಗಿ ಎರಡೂ ಕ್ಷೇತ್ರಗಳಲ್ಲಿ ನಮಗೆ ಮತ ಹಾಕಿದ್ದಾರೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗುತ್ತೆ. ಯಾಕಂದ್ರೆ ಎರಡು ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ, ಅಂದ್ರೆ ರಾಜ್ಯಾದ್ಯಂತ ನಾವು ಈ ಗ್ಯಾರಂಟಿಗಳ ಮೂಲಕ ಅನೇಕ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸಗಳು ಅಥವಾ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇರೋದ್ರಿಂದಾಗಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥ ಒಂದು ಸಂದೇಶ ಹೋಗುತ್ತೆ. ಸೊ ಹಾಗಾಗಿ ಎರಡೂ ಕ್ಷೇತ್ರಗಳು ಪ್ರತಿಷ್ಠೆಯ ಕಣವೂ ಹೌದು ಸರ್ಕಾರಕ್ಕೆ. ಸೊ ಹಾಗಾಗಿ ಉಪಸಮರ ಕ್ಲೈಮ್ಯಾಕ್ಸ್ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬಿರುಸು ಪಡ್ಕೊಳ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಬಾಗಲಕೋಟೆ ಕದನ ಸಿಎಂಗೆ ಅಳಿವು ಉಳಿವಿನ ಪ್ರಶ್ನೆ ಕೂಡ ಹೌದು. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ಬೀಡು ಬಿಟ್ಟಿದ್ದಾರೆ. ಬಾಗಲಕೋಟೆ ಅಂತಂದಾಗ ಆ ಹಿಂದೆ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕೇಳಿ ಮೇಟಿಯವರ ಪುತ್ರ ಅಂದ್ರೆ HY ಮೇಟಿಯವರು ಕುರುಬ ಸಮುದಾಯದವರು. ಈಗ ಅವರು ಪುತ್ರ ಕಣದಲ್ಲಿದ್ದಾರೆ. ಹಾಗಾಗಿ ತಮ್ಮ ಸಮುದಾಯದವರು ಗೆಲ್ಸ್ಕೊಂಡು ಬರಬೇಕಾದಂತ ಒಂದು ಅನಿವಾರ್ಯತೆ, ಅಗತ್ಯತೆ ಇದೆ, ಆ ಸವಾಲಿದೆ ಸಿದ್ದರಾಮಯ್ಯನವರಿಗೆ. ಸೊ ಹಾಗಾಗಿ ಸಿಎಂಗೆ ಇದು ಅಳಿವು ಉಳಿವಿನ ಪ್ರಶ್ನೆ ಕೂಡ ಹೌದು. ಹಾಗಾಗಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಅಂತಿಮ ದಿನ. ಅಬ್ಬರದ ಪ್ರಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವಂತಹ ಸಿದ್ದರಾಮಯ್ಯನವರು ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅಲ್ಲಿ ಅಹಿಂದ ಮತಗಳು ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು, ಹಿಂದುಳಿದ ವರ್ಗದ ಮತಗಳು ಮತ್ತು ದಲಿತ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಬೀಳುತ್ತವೆ ಅನ್ನುವಂಥ ಲೆಕ್ಕಾಚಾರದಲ್ಲೇ ಅಹಿಂದ ನಾಯಕ ಅಂತಲೇ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರು ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು ಸ್ಪಷ್ಟವಾಗಿ ನಾವು ಕಾಣಬಹುದು. ಒಂದ್ ಕಡೆ ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ಬಾಗಲಕೋಟೆ ಫಲಿತಾಂಶದ ಮೇಲೆ ಸಿಎಂ ಮುಂದಿನ ಅವಧಿ ನಿರ್ಧಾರವಾಗ್ತಿದೆ ಅಂತ ಹೇಳಲಾಗ್ತಿದೆ. ಸೋಲಾದ್ರೆ ಡಿಕೆಶಿ ಸಿಗಲಿದೆಯೇ ಬ್ರಹ್ಮಾಸ್ತ್ರ ಅನ್ನುವಂಥ ಪ್ರಶ್ನೆ ಕಾಡ್ತಿದೆ. ಮತ್ತೊಂದು ಕಡೆ ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥದ್ದು ಒಳಗೊಳಗೆ ಶುರು ಆಗ್ತಾ ಇದೆಯಾ ವಾರ್. ಕೈ ಹಿಡಿಯುತ್ತಾ ದಾವಣಗೆರೆ ಮತದಾರ. ಎರಡೂ ಕ್ಷೇತ್ರಗಳ ಗೆಲುವಿನ ಮೇಲೆ ರಾಜಕೀಯದ ಭವಿಷ್ಯ ನಿಂತಿರುವಂಥದ್ದು. ಚುನಾವಣೆಯಿಂದ ಯಾರಿಗೆ ಪಟ್ಟ ಯಾರಿಗೆ ಸಂಕಷ್ಟ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ದೆಹಲಿ ನಾಯಕರಿಗೆ ರಿಪೋರ್ಟ್ ನೀಡೋದಕ್ಕೆ ಮತ್ತೊಂದು ಕಡೆ ಡಿಕೆಶಿ ಕೂಡ ಸಜ್ಜಾಗ್ತಾ ಇದ್ದಾರೆ. ಸಮರ್ಥ ಶಾಮನೂರು ಗೆಲುವಿಗೋಸ್ಕರ ಡಿಕೆಶಿ ಪಣ ತೊಟ್ಟಿದ್ರೆ, ಮತ್ತೊಂದು ಕಡೆ ಉಮೇಶ್ ಮೇಟಿ ಗೆಲುವಿಗೋಸ್ಕರ ಸಿದ್ದರಾಮಯ್ಯನವರು ಪಣ ತೊಟ್ಟಿರುವಂಥದ್ದು ಇಲ್ಲಿ ಕಂಡು ಬರ್ತಿದೆ. ಕೈ ಹಿಡಿಯುತ್ತಾ ದಾವಣಗೆರೆ ಮತದಾರ ಪ್ರಭು ಸಮರ್ಥ ಶಾಮನೂರು ಅವರ ಕೈ ಹಿಡಿಯುತ್ತಾ ಅನ್ನುವಂಥದ್ದು ಕುತೂಹಲ. ಎರಡೂ ಕ್ಷೇತ್ರಗಳ ಗೆಲುವಿನ ಮೇಲೆ ರಾಜ್ಯ ರಾಜಕೀಯದ ಭವಿಷ್ಯ ನಿಂತಿದ್ರೆ ಚುನಾವಣೆಯಿಂದ ಯಾರಿಗೆ ಪಟ್ಟ ಯಾರಿಗೆ ಸಂಕಷ್ಟ ಅನ್ನುವಂಥದ್ದು ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಉಪಚುನಾವಣಾ ಸಮರ ರಂಗೇರ್ತಾ ಇದೆ. ರಾಜ್ಯದ ರಾಜಕೀಯದ ಮೇಲೆ ಎಫೆಕ್ಟ್ ಬೀರಲಿದೆ ಫಲಿತಾಂಶ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಇವತ್ತು ಅಬ್ಬರದ ಪ್ರಚಾರಕ್ಕೆ ಕೊನೆಯ ದಿನ. ಹಾಗಾಗಿ ಕೊನೆಯ ದಿನವಾಗಿರುವುದರಿಂದ ಸಿಎಂ ಮತ್ತು ಡಿಸಿಎಂ ಹಲವು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಚುನಾವಣೆ ಗೆಲ್ಲೋದಕ್ಕೆ ಸಿಎಂ ಮತ್ತು ಡಿಸಿಎಂ ಅಂತಿಮ ಹಂತದ ಕಸರತ್ತನ್ನು ನಡೆಸ್ತಾ ಇರುವಂಥದ್ದು ನಾವು ಕಾಣಬಹುದು. ಒಂದ್ ಕಡೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ಬೀಡು ಬಿಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಹಠಕ್ಕೆ ಬಿದ್ದಂತೆ ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಅಹಿಂದ ವರ್ಗದ ಮತಗಳ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಒಂದು ಲೆಕ್ಕಾಚಾರದಲ್ಲೇ ಡಿಕೆ ಶಿವಕುಮಾರ್ ಇದ್ದಾರೆ. ಅವರನ್ನ ಹೇಗಾದ್ರೂ ಮಾಡಿ ಶತಾಯಗತಾಯ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಿದೆ. ಆದ್ರೆ ಅಲ್ಪಸಂಖ್ಯಾತ ಮತಗಳು ಒಳಗೊಳಗೆ ಮುನಿಸಿಕೊಂಡಿರುವಂತಹ ಅಲ್ಪಸಂಖ್ಯಾತ ಸಮುದಾಯದವರನ್ನ ಅಥವಾ ಮುಸ್ಲಿಂ ಸಮುದಾಯದವರನ್ನ ಸೆಳೆಯುವಂತಹ ಅಥವಾ ಎಲ್ಲಾ ಸಾಂಪ್ರದಾಯಿಕ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ
ತನ್ನದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ದಾವಣಗೆರೆ ದಕ್ಷಿಣದಲ್ಲಿ ಡಿಸಿಎಂ ಡಿಕೆಶಿ ಕೂಡ ರೂಪಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರುಗಳು ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿಯಾಗಿದೆ. ಒಂದ್ ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲೇ ಬೀಡು ಬಿಟ್ಟಿರುವಂತಹ ಸಿಎಂ ಪ್ರಚಾರದಲ್ಲಿ ನಿರತರಾಗಿದ್ರೆ, ಆ ಹಿಂದೆ ಮತಗಳು ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಸಿಎಂ ಪ್ರಚಾರದ ಭರಾಟೆ ಜೋರಾಗೇ ಇದೆ. ಬಾಗಲಕೋಟೆಯ ಫಲಿತಾಂಶದ ಮೇಲೆ ಸಿಎಂ ಮುಂದಿನ ಅವಧಿ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು. ಈ ಎರಡೂ ಕ್ಷೇತ್ರಗಳನ್ನ ಗೆದ್ದುಕೊಂಡು ಬಂದ್ರೆ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು ಮುಂದಿನ ಅವಧಿಯಲ್ಲಿ ಕೂಡ ತಾವೇ ಮುಖ್ಯಮಂತ್ರಿ ಸ್ಥಾನವನ್ನ ಮುಂದುವರಿಸಿಕೊಂಡು ಹೋಗಬಹುದು. ಅಂದ್ರೆ ತನ್ನ ಸಿಎಂ ಮುಂದಿನ ಅವಧಿ ವಿಸ್ತರಣೆಯ ನಿರ್ಧಾರ ಕೂಡ ಈ ಫಲಿತಾಂಶದ ಮೇಲೆ ನಿಂತಿದೆ ಅಂತಲೇ ಭಾಸವಾದಂತಿದೆ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆ ಕೂಡ ಹೌದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಈ ಫಲಿತಾಂಶ ಪ್ರತಿಷ್ಠೆ. ಹಾಗಾಗಿ ಎರಡೂ ಕ್ಷೇತ್ರಗಳನ್ನ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಜಿದ್ದಿಗೆ ಬಿದ್ದಂತೆ ಅಬ್ಬರದ ಪ್ರಚಾರವನ್ನ ಇಬ್ಬರೂ ನಾಯಕರುಗಳು ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರಗಳಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.